ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ಯಾವುದಾದರೂ ಬೆಲೆ ಬಾಳುವ ವಸ್ತುವನ್ನು ಕಳೆದುಕೊಳ್ಳುವ ಭಯವಿದೆ. ಇಂದು ನೀವು ನಿಮ್ಮ ಬೀಗಗಳನ್ನು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನವಾಗಿ ಇರಿಸಿ. ನೀವು ನಿಮ್ಮ ವಸ್ತುಗಳನ್ನು ಅಲ್ಲಿ ಇಲ್ಲಿ ಇಡುವುದರಿಂದ ಮುಂದೆ ತೊಂದರೆಯಾಗಬಹುದು. ಆದ್ದರಿಂದ ನಿಶ್ಚಿತ ಜಾಗದಲ್ಲಿ ಇರಿಸಿ. ಇಂದಿನ ದಿನ ನಿಮಗೆ ಪತ್ನಿಯ ಮೇಲೆ ಇರುವ ಶಂಕೆಯು ದೂರ ಹೋಗುವ ದಿನ. ಜೀವನ ಸಂಗಾತಿ ಹುಡುಕಲು ಮನಸ್ಸಿನ ಮಾತನ್ನು ಕೇಳಿ. ನೀವೇನಾದರೂ ಸ್ವಲ್ಪ ದಿವಸದಿಂದ ಕೆಲಸವಿಲ್ಲದೆ ಇದ್ದರೆ ಆಗ ಮುಂದೆ ಬರುವ ಸಮಯವು ಸ್ವಲ್ಪ ಚೆನ್ನಾಗಿರುತ್ತದೆ. ಇಂದಿನ ದಿನ ನಿಮಗೆ ಚಿರಪರಿಚಿತವಾದ ವಿಷಯವು ಸಿಗುತ್ತದೆ. ನಿಮ್ಮ ಧೈರ್ಯದ ಫಲವು ನಿಮಗೆ ಸಿಗುತ್ತದೆ. ಸದ್ಯದ ದಿನಗಳಲ್ಲಿ ನೀವು ಎಲ್ಲಿ ಕೈ ಹಾಕಿದರೂ ಅಲ್ಲಿ ನಿಮಗೆ ಲಾಭವೇ ಲಾಭ. ಇದನ್ನೇ ಯೋಚಿಸಿ ನೀವು ಈ ದಿನಗಳಲ್ಲಿ ಬಂಡವಾಳದ ವಿಷಯದಲ್ಲಿ ದೊಡ್ಡ ಹೆಜ್ಜೆಯನ್ನು ಇಡಲು ಯೋಚಿಸುತ್ತಿರುವಿರಿ. ನೀವು ಇಲ್ಲಿಯವರೆಗೆ ಪಾರಂಪರಿಕವಾಗಿ ಬಂಡವಾಳ ಹೂಡುತ್ತಿದ್ದೀರಿ. ಜೊತೆಗೆ ಖರ್ಚನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಮಾಡುತ್ತಿದ್ದೀರಿ. ಆದರೆ ಈಗ ನೀವು ದೊಡ್ಡ ಹೆಜ್ಜೆಯನ್ನು ಇಡುವ ಸ್ಥಿತಿಯಲ್ಲಿ ಇರುವಿರಿ. ಆದರೂ ತಕ್ಷಣ ಹಣವನ್ನು ಸಂಪಾದಿಸುವ ದಾರಿಯನ್ನು ಹುಡುಕಬೇಡಿ. ಬಂಡವಾಳಕ್ಕೆ ಯಾವುದಾದರೂ ವಿಕಲ್ಪವನ್ನು ಹುಡುಕಿ. ಇದರಲ್ಲಿ ನೀವು ಮುಂದೆ ಹೋಗಿ ನಿಮಗೆ ಲಾಭವನ್ನು ಇದು ತಂದುಕೊಡುತ್ತದೆ. ನೀವು ಯಾವುದಾದರೂ ಕೆಟ್ಟ ಕನಸಿನ ಕಾರಣ ದಿನವಿಡೀ ಚಿಂತಿತರಾಗುವಿರಿ. ನಿಮಗೆ ಗೊತ್ತಿದೆ, ಒಳ್ಳೆಯ ಊಟ ಹಾಗೂ ನಿದ್ರೆ ನಿಮಗೆ ಅವಶ್ಯವಾಗಿದೆ ಎಂದು. ಇದರಿಂದ ನಿಮಗೆ ಶಕ್ತಿ ದೊರೆಯುವುದು. ನೀವು ಸಂತೋಷವಾಗಿ ಇರುವಿರಿ. ನೀವು ವಿಶ್ರಾಂತಿ ಪಡೆಯಲು ಯೋಗ ಹಾಗೂ ಧ್ಯಾನಗಳನ್ನು ಉಪಯೋಗಿಸಿಕೊಳ್ಳಿ. ವೃಷಭ ರಾಶಿ, ಇದು ಎಂಥ ದಿನವೆಂದರೆ ನಿಮಗೆ 7 ಸಮುದ್ರದ ಆಚೆಯಿಂದ ಯಾವುದಾದ್ರೂ ಒಂದು ಒಳ್ಳೆಯ ಸುದ್ದಿ ಸಿಗುತ್ತದೆ. ಈ ಸುದ್ದಿಯನ್ನು ವಿದೇಶದಲ್ಲಿರುವ ನಿಮ್ಮ ಮಿತ್ರರು ಅಥವಾ ಅಲ್ಲಿರುವ ನಿಮ್ಮ ಪರಿಚಯದವರು ಕೊಡುತ್ತಾರೆ. ನೀವು ಅವರ ಫೋನಿಗೆ ಅಥವಾ ಇಮೇಲಿಗೆ ಕಾಯಿರಿ. ಏಕೆಂದರೆ ಈ ಒಳ್ಳೆಯ ಸುದ್ದಿ ನಿಮಗೆ ತುಂಬಾ ಮುಖ್ಯವಾಗಿದೆ. ಒಂದು ವೇಳೆ ಅವರು ನಿಮ್ಮನ್ನು ವಿದೇಶಕ್ಕೆ ಆಹ್ವಾನಿಸಿದರೆ ಖಂಡಿತವಾಗಿ ಹೋಗಿ. ನಿಮ್ಮ ಸಂಗಾತಿಯ ಜೊತೆ ಸೇರಿಕೊಂಡು ಅನಾವಶ್ಯಕ ವಾದ ವಿವಾದದಿಂದ ಬಚಾವಾಗಿರಿ. ಅನಾವಶ್ಯಕವಾಗಿ ಕಷ್ಟದಿಂದ ಬಚಾವಾಗಿರಿ ಮತ್ತು ನಿಮ್ಮ ಧ್ಯಾನವನ್ನು ಭವಿಷ್ಯದಲ್ಲಿ ಸೇರಿಸಿ. ನಿಮ್ಮ ವ್ಯವಹಾರ ಶಾಂತಿಯಿಂದ ಇರಲಿ. ಇಂದಿನ ದಿನ ಕೆಲಸಕ್ಕೆ ಬಹಳ ಒಳ್ಳೆಯ ದಿನವೆಂದು ಹೇಳಲಾಗದು. ಕಠಿಣ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಬುದ್ಧಿಯ ಅವಶ್ಯವಿದೆ. ನೀವು ಸಮಸ್ಯೆಗಳು ನಿಮ್ಮ ಹತ್ತಿರ ಸುಳಿಯುವುದನ್ನು ನಿಲ್ಲಿಸಲಾಗದು. ಆದರೆ ಇದನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಿದೆ. ನಿಮಗೆ ಯಾವುದೇ ಸಮಸ್ಯೆಯನ್ನು ಹೊಸ ರೀತಿಯಿಂದ ಪೂರ್ಣಗೊಳಿಸಬೇಕಾಗಿದೆ. ಕೆಲಸವನ್ನು ಪೂರ್ಣಗೊಳಿಸಲು ಸರಿಯಾದ ಕಾರ್ಯಪದ್ಧತಿಯನ್ನು ನಿಮ್ಮದಾಗಿಸಿಕೊಳ್ಳಬೇಕು. ವಿದೇಶದಲ್ಲಿ ಆಗುವ ಕೊಟ್ಟು ತೆಗೆದುಕೊಳ್ಳುವ ಕೆಲಸದಿಂದ ಒಳ್ಳೆಯ ಲಾಭ ಆಗುವ ಸಂಕೇತವಿದೆ. ವಿಶೇಷವಾಗಿ ಯಾವುದಾದರೂ ವಿದೇಶಿ ಪಾರ್ಟಿಯೊಡನೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳಲು ಯೋಚಿಸುತ್ತಿದ್ದರೆ ಮಾತನಾಡಲು ಇದು ಒಳ್ಳೆಯ ಸಮಯ. ಯಾರು ಯಾತ್ರೆಗೆ ಹೋಗುತ್ತಿದ್ದೀರೋ ಅವರು ತಮ್ಮ ಕಾರ್ಯಕ್ರಮಗಳನ್ನು ಬದಲಾಯಿಸಬೇಕಾಗಬಹುದು. ಏಕೆಂದರೆ ಇದರಿಂದ ಅವರ ಬಿಸಿನೆಸ್ನಲ್ಲಿ ಹೊಸ ಡೆವಲಪ್ಮೆಂಟ್ಸ್ ಆಗಬಹುದು. ನೀವು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಬಹುದು. ಅದರಿಂದ ನಿಮ್ಮ ಸಂಸ್ಥೆಗೆ ಒಳ್ಳೆಯ ಲಾಭವಿದೆ. ನೀವು ಕೆಮ್ಮು ಹಾಗೂ ಶೀತದಂಥ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ಮೊದಲೇ ಎಚ್ಚರಿಕೆ ವಹಿಸಿ. ನೀವು ಈ ಕಾಯಿಲೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು. ಎಲ್ಲದಕ್ಕಿಂತ ಮಹತ್ವಪೂರ್ಣವಾದದ್ದು ಏನೆಂದರೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಸ್ವಚ್ಛವಾಗಿ ಇರಿಸಿ ಹಾಗೂ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಯಾವುದೇ ಕಾಯಿಲೆ ಜೊತೆ ನೀವು ಹೋರಾಡಬೇಕೆಂದರೆ ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದು. ಮಿಥುನ ರಾಶಿ, ಇಂದು ನಿಮ್ಮ ಪರಿವಾರದ ಯಾರದಾದರೂ ಸದಸ್ಯ ನಿಮಗೆ ಯಾವುದಾದರೂ ಸಂತೋಷದ ಸಮಾಚಾರವನ್ನು ಕೊಡಬಹುದು. ಇಂದು ನಿಮಗೆ ಯಾವುದಾದರೂ ಸಂತೋಷದ ಸಮಾಚಾರ ಸಿಗುವ ಪ್ರಬಲ ಸಂಕೇತವಿದೆ. ಇಂದು ನಿಮ್ಮ ಅಕ್ಕಪಕ್ಕದ ವಾತಾವರಣ ಸಕಾರಾತ್ಮಕವಾಗಿರುತ್ತದೆ. ಈ ಸಮಯ ಯಾವಾಗಲೂ ನಿಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳುವಂತಹ ಜನರ ಜೊತೆ ಸೇರಿ ಸಂತೋಷ ಪಡುವಂತಹದ್ದು. ನೀವು ನಿಮ್ಮವರ ಮೇಲೆ ಪ್ರೀತಿಯನ್ನು ಸುರಿಸಿ ಅವರಿಗೆ ಒಂದು ಅದ್ಭುತ ಅನುಭವವನ್ನು ಮಾಡಿಸಬಹುದು. ಆದರೆ ಇಂದು ನಿಮ್ಮ ಮೇಲೆ ಯಾರಾದರೂ ಆಫೀಸ್ನವರು ಆಕರ್ಷಿತರಾದರೆ ಧೈರ್ಯವಾಗಿರಿ. ನಿಮಗೆ ಈ ಸಂಬಂಧವು ನಿರ್ದೋಷಿ ಎಂದು ಅನಿಸುತ್ತದೆ, ಆದರೆ ಅದು ನಿಮ್ಮ ಕೆರಿಯರ್ ಅನ್ನು ಕೆಟ್ಟದಾಗಿ ಮಾಡುತ್ತದೆ. ಜ್ಞಾಪಕ ಇಟ್ಟುಕೊಳ್ಳಿ, ಪಾರ್ಟ್ನರ್ಗಿಂತ ನಿಮಗೆ ಕೆಲಸ ಮುಖ್ಯ ಎಂದು. ಇಂದು ನೀವು ಹೊಸ ವಿಚಾರಗಳಿಂದ ಸಮಾಧಾನವಾಗಿರುವಿರಿ. ಇಂದು ನೀವು ತುಂಬ ದಿನದಿಂದ ಕಷ್ಟಪಡುತ್ತಿದ್ದ ಸಮಸ್ಯೆಯಿಂದ ದೂರವಾಗುವಿರಿ. ನಿಮಗೆ ನೀವೇ ನಿಮ್ಮ ಪ್ರತಿಭೆಗೋಸ್ಕರ ಬೆನ್ನು ತಟ್ಟಿಕೊಳ್ಳಿ. ಜಮೀನಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರವೂ ನಿಮಗೆ ಶುಭವಾಗುತ್ತಿದೆ. ನೀವು ಜಾಗೃತರಾಗಿದ್ದರೆ ನಿಮ್ಮ ಬೆಳೆ ಚೆನ್ನಾಗಿ ಬರುವುದು. ನೀವು ಮಾಲಿಯಾಗಿದ್ದರೆ ಮುದುರಿರುವ ಹೂಗಳು ಕೂಡ ಅರಳುವಂತೆ ಕಾಣುವವು. ನೀವು ಜಮೀನನ್ನು ವಿಕಸಿತಗೊಳಿಸಲು ಇಷ್ಟಪಡುತ್ತಿದ್ದರೆ ಇಂದು ನಿಮ್ಮ ಎಲ್ಲ ಭೂಖಂಡಗಳನ್ನು ನಿಯೋಜಿತಗೊಳಿಸಲಾಗುವುದು. ಇಂದಿನ ದಿನ ಜಮೀನು ಹಾಗೂ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಒಳ್ಳೆಯದು. ಕಳೆದ ಸಮಯದಲ್ಲಿ ಪಟ್ಟಂತಹ ಪರಿಶ್ರಮ ಇಂದು ಫಲ ನೀಡುವುದು. ನೀವು ನಿಮ್ಮನ್ನು
ಪ್ರಪಂಚದ ಅತಿ ದೊಡ್ಡ ಅದೃಷ್ಟವಂತರಾಗಿ ಕಾಣುವಿರಿ. ಇಂದು ತ್ವಚೆಗೆ ಸಂಬಂಧಿಸಿದ ಆರೋಗ್ಯ ಚೆನ್ನಾಗಿರುವುದು. ನಿಮಗೆ ಯಾವುದಾದರೂ ಕಾಯಿಲೆ ಇದ್ದರೆ ಅದು ಇಂದು ಕಾಣಿಸಿಕೊಳ್ಳುವುದು. ಕರ್ಕ ರಾಶಿ, ಇಂದು ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಪರಿವಾರ, ಸ್ನೇಹಿತರು ಮತ್ತು ಜೀವನ ಸಂಗಾತಿಯ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವಿರಿ. ನಿಮಗೆ ಯಾವಾಗ ಸಹಾಯದ ಅವಶ್ಯಕತೆ ಬರುತ್ತದೆಯೋ ಆಗ ಅವರು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುತ್ತಾರೆ. ನೀವು ಕೂಡ ಅವರನ್ನು ಪ್ರೀತಿಸುತ್ತೀರಾ? ಹಾಗೆ ಅವರು ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಎಂದು ಅವರಿಗೆ ತೋರಿಸಿ. ನೀವು ನಿಮ್ಮ ಸಂಬಂಧದಲ್ಲಿ ಹೊಸತನ್ನು ತರಲು ಪ್ರಯಾಸ ಪಡುತ್ತೀರಿ. ಇದು ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ಸಾಹ ತುಂಬಿರುತ್ತದೆ. ನಿಮ್ಮ ಸಂಗಾತಿಯ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇದೆ. ಅದು ತೋರಿಸಲು ಬೇರೆ ರೀತಿಯಲ್ಲಿ ಲಾಭವಾಗುತ್ತದೆ. ಕಾರ್ಯಸ್ಥಳದಲ್ಲಿ ಬರುವ ಅಡೆತಡೆಗಳನ್ನು ದೂರ ಮಾಡಲು ನಿಮ್ಮ ವ್ಯಾವಹಾರಿಕ ಬುದ್ಧಿಯ ಪ್ರಯೋಗ ಮಾಡಬೇಕು. ಒಂದು ಸಣ್ಣದಾದ ಪರಿಶ್ರಮವು ಯಾವುದೇ ಸಮಸ್ಯೆಯನ್ನು ಬೇರಿನಿಂದಲೇ ಸಮಾಪ್ತಿಗೊಳಿಸಬಹುದು. ನೀವು ಮುಂದುವರಿಯುವ ಪ್ರಯಾಸವು ನಿಮ್ಮ ಬಲವೇ ಆಗಿದೆ. ಇದನ್ನು ಪ್ರಾರಂಭಿಕ ಅಡೆತಡೆಗಳಿಗೆ ಕಾರಣವನ್ನು ಕಳೆದುಕೊಳ್ಳಬೇಡಿ. ಎಲ್ಲರಿಗೂ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು ಮತ್ತು ನೀವು ಅವೆಲ್ಲದರಲ್ಲಿ ಒಬ್ಬರಾಗಿರುವಿರಿ. ಸದ್ಯಕ್ಕೆ ನೀವು ಆರ್ಥಿಕ ವಿಷಯದಲ್ಲಿ ತೆಗೆದುಕೊಂಡಂತಹ ನಿರ್ಣಯ ನಿಮ್ಮ ಚಿಂತೆಯ ಕಾರಣವಾಗಬಹುದು. ನಿಮ್ಮ ಬಿಸಿನೆಸ್ನಲ್ಲಿ ಎದುರಾಗುತ್ತಿರುವ ಯಾವುದೋ ಅಡೆತಡೆಗಳು ಮತ್ತು ಎಚ್ಚರಿಕೆಯೂ ಕೂಡ ನಿಮ್ಮ ಚಿಂತೆಗೆ ಕಾರಣವಾಗಬಹುದು. ಸದ್ಯಕ್ಕೆ ನಿಮಗೆ ಸಣ್ಣ ಪುಟ್ಟ ನಷ್ಟವಾಗಬಹುದು, ಆದರೆ ಮುಂದಿನ ದಿನಗಳಲ್ಲಿ ಅದು ತುಂಬಿಕೊಳ್ಳುವುದು. ಎಲ್ಲಿಯವರೆಗೆ ನಿಮ್ಮ ಸಮಯ ಸರಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ನೀವು ಹಣವನ್ನು ಖರ್ಚು ಮಾಡುವ ಮತ್ತು ಬಂಡವಾಳ ಹೂಡುವ ವಿಷಯದಲ್ಲಿ ಕೈಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನಡೆಯಿರಿ. ಇಂದು ನೀವು ಯಾವುದೇ ಸಮಸ್ಯೆಗೆ ಸಂಬಂಧಿಸಿದಂತೆ ಬೇರೆಯವರಿಂದ ಸಲಹೆ ಪಡೆದುಕೊಳ್ಳುವಿರಿ. ಈ ಸಲಹೆಯನ್ನು ನಿಮ್ಮ ಪರಿವಾರದವರಲ್ಲಿ ಯಾರಾದರೂ ಕೊಡಬಹುದು. ಯಾರಾದರೂ ವಿಶ್ವಾಸನೀಯ ಮಿತ್ರ ಅಥವಾ ಓದಿರುವಂತಹ ಸಲಹೆಗಾರ ಕೊಡಬಹುದು. ಯಾರಿಂದಲೇ ನಿಮಗೆ ಸಲಹೆ ಸಿಗಲಿ, ಅದರಿಂದ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಸಿಂಹರಾಶಿ, ಇಂದು ನೀವು ನಿಮ್ಮನ್ನು ಪರಿಸ್ಥಿತಿಯ ಅನುಸಾರವಾಗಿ ಇರುವಂತೆ ನೋಡಿಕೊಳ್ಳಿ. ಸಮಸ್ಯೆಗಳು ಯಾವಾಗಲೂ ಬಂದು ಹೋಗುತ್ತಿರುತ್ತವೆ, ಆದರೆ ನೀವು ಇದನ್ನು ಈಗಾಗಲೇ ಅರಿತುಕೊಂಡಿದ್ದೀರಿ. ಏನೆಂದರೆ ಸಕಾರಾತ್ಮಕ ದೃಷ್ಟಿಕೋನದಿಂದ ಪರಿಸ್ಥಿತಿಯನ್ನು ಒಳ್ಳೆಯ ರೀತಿಯಲ್ಲಿ ಸಂಭಾಳಿಸಬಹುದು. ಆದ್ದರಿಂದ ಇಂದು ನೀವು ಇದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ, ನೀವು ಹೇಗೆ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತೀರಾ ಎಂದು. ಇಂದು ನೀವು ಇಮೇಲ್ ಬಾಕ್ಸ್ನಲ್ಲಿ ಅಥವಾ ಫೋನಿನಲ್ಲಿ ಯಾವುದಾದರೂ ಅಚ್ಚರಿಯನ್ನು ಪಡೆಯುವಿರಿ. ಯಾಕೆಂದರೆ ಯಾರೋ ನಿಮ್ಮ ಹೊಸ ಸ್ನೇಹಿತ ನಿಮ್ಮ ಪ್ರತಿ ಪ್ರೀತಿಯ ನಿವೇದನ ಮಾಡಲಿದ್ದಾರೆ. ಅಚ್ಚರಿ ಪಡುವ ಬದಲು ಈ ಪ್ರೀತಿಯನ್ನು ವಿಶಾಲ ಹೃದಯದಿಂದ ಸ್ವೀಕರಿಸಿ. ಈ ಸಂಬಂಧದಲ್ಲಿ ಭವಿಷ್ಯವು ಉಜ್ವಲವಾಗಿರುವುದು. ನೀವೆಂದುಕೊಂಡ ಹಾಗೆ ಎಲ್ಲಾ ಕೆಲಸವೂ ನಿಮ್ಮ ನಿಯಂತ್ರಣದಿಂದಲೇ ನಡೆಯುವುದು. ನೀವು ಯಾವೊಂದು ತೀರ್ಮಾನವನ್ನು ಕೆಲ ದಿನಗಳ ಹಿಂದೆ ತೆಗೆದುಕೊಂಡಿರಬಹುದು, ಅದು ನಿಮ್ಮ ಕಡೆಯೇ ಇದೆ. ನೀವು ನಿಮ್ಮ ಉತ್ತರಾಧಿಕಾರದಿಂದ ಸಂತುಷ್ಟರಾಗಿದ್ದೀರಿ. ಈ ಹೊಸ ಕೆಲಸದ ರೀತಿಯನ್ನು ಹಾಗೆಯೇ ಉಳಿಸಿ. ಇದರಿಂದ ನಿಮಗೆ ಸಂತೃಪ್ತಿ ಹಾಗೂ ಪ್ರಗತಿಯಾಗುವುದು. ಇಂದು ವಿದೇಶದಿಂದ ನಿಮಗೆ ಆರ್ಥಿಕ ಲಾಭವಾಗುವ ಸಂಕೇತವಿದೆ. ದೂರದಿಂದ ಸುಲಭವಾಗಿ ಹಣ ಸಿಗುವ ಸಂಕೇತವಿದೆ. ನೀವು ವಿದೇಶದಲ್ಲಿ ಬಂಡವಾಳ ಹೂಡಿದ್ದರೆ ಅಥವಾ ಯಾವುದಾದರೂ ಒಳ್ಳೆಯ ಸಮಾಚಾರಕ್ಕಾಗಿ ಕಾಯುತ್ತಿದ್ದರೆ ಇಂದು ನಿಮಗೆ ಆ ಒಳ್ಳೆಯ ಸುದ್ದಿ ದೊರೆಯುವುದು. ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇದೆ. ಸಕಾರಾತ್ಮಕವಾಗಿ ಇರಿ. ನೀವು ನಿರಂತರವಾಗಿ ಕೆಲಸ ಮಾಡುತ್ತಿದ್ದರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಈಗ ಸಮಯ ಬಂದಿದೆ. ವಿಶ್ರಾಂತಿ ಏಕೆ ತೆಗೆದುಕೊಳ್ಳಬೇಕು ಎಂದರೆ ಮತ್ತೆ ನಿಮ್ಮಲ್ಲಿ ಶಕ್ತಿ ಬರಲು ಸಹಾಯಕವಾಗಿದೆ. ಯಾವುದಾದರೂ ಹೊಸ ಹಾಗೂ ರಚನಾತ್ಮಕ ಕಾರ್ಯದ ಕಡೆ ಗಮನವಹಿಸಿ. ಅದರಲ್ಲಿ ನೀವು ಸುಸ್ತಾಗಿರುವ ನಿಯಮಿತ ದಿನಚರಿಯಿಂದ ಸಮಯ ತೆಗೆಯಬಹುದು. ಯಾವ ಮನುಷ್ಯ ಯಾವುದೋ ಶಾರೀರಿಕ ತೊಂದರೆಯಿಂದ ನರಳುತ್ತಿದ್ದರೂ ಅವರು ಇಂದು ತಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ನೋಡುವರು. ವ್ಯಾಯಾಮವನ್ನು ನಿಮ್ಮ ನಿತ್ಯ ಜೀವನದ ಭಾಗ ಮಾಡಿಕೊಳ್ಳಲು ಈಗ ಸಮಯ ಬಂದಿದೆ. ನಿಮಗೆ ಬೇಗ ಇದರ ಒಳ್ಳೆಯ ಪರಿಣಾಮ ಸಿಗುವುದು. ಕನ್ಯಾ ರಾಶಿ, ಇಂದು ನಿಮಗೆ ಯಾವುದಾದರೂ ಸಲಹೆಗಾರ ಅಥವಾ ವರಿಷ್ಠ ವ್ಯಕ್ತಿಯನ್ನು ನಿಮ್ಮ ಮಾರ್ಗದರ್ಶನಕ್ಕೋಸ್ಕರ ಉಪಯೋಗಿಸಿಕೊಳ್ಳಬೇಕು ಎನಿಸುತ್ತದೆ. ನೀವು ನಿಮ್ಮ ಜೀವನದ ಬಗ್ಗೆ ಚಿಂತಿತರಾಗಿದ್ದೀರಾ ಅಥವಾ ಯಾವುದಾದರೂ ಮುಖ್ಯ ಪರಿಸ್ಥಿತಿಯಿಂದ ಹೊರಗೆ ಬರಲು ಆಗುತ್ತಿಲ್ಲ. ನಿಮ್ಮ ದೊಡ್ಡವರಾದವರು ಇದಕ್ಕೆ ಸಲಹೆಯನ್ನು ಕೊಡಬಲ್ಲರು. ಅದಕ್ಕೆ ನಿಮ್ಮ ಒಪ್ಪಿಗೆಯೂ ಇರುತ್ತದೆ. ನೀವು ಇಂದು ಒಬ್ಬರು ಆಕರ್ಷಕವಾಗಿರುವ ವ್ಯಕ್ತಿಯ ಜೊತೆ ನಿಮ್ಮ ಪ್ರೀತಿಯನ್ನು ಸ್ನೇಹಿತರ ಜೊತೆಯಲ್ಲಿ ಪ್ರಕಟಪಡಿಸುತ್ತೀರಾ. ಆದರೂ ಸ್ನೇಹಕ್ಕೆ ಮುಂದಿನ ಯಾವುದೇ ವ್ಯವಹಾರಕ್ಕೂ ನೀವು ತಯಾರಾಗಿಲ್ಲ. ಸಾವಧಾನವಾಗಿರಿ. ನಿಮ್ಮ ಭವಿಷ್ಯವನ್ನು ರೂಪಿಸಲು ಜ್ಞಾನಾರ್ಜನೆಯ ಬಗ್ಗೆ ಲಕ್ಷ್ಯವಿಡಿ. ನಿಮಗೆ ನಿಮ್ಮ ಕ್ಷಮತೆ ಹಾಗೂ ನಿರ್ಣಯದಲ್ಲಿ ಭರವಸೆ ಇಡಬೇಕಾಗಿದೆ. ಇಂದು ನಿಮಗೆ ನಿಮ್ಮ ಆತ್ಮವಿಶ್ವಾಸ ಅಥವಾ ಕ್ಷಮತೆ ಹಾಗೂ ನಿರ್ಣಯದಲ್ಲಿ ಭರವಸೆ ಇರಬೇಕು. ಇಂದು ಗ್ರಹವು ನಿಮ್ಮ ಕಡೆ ಇದೆ. ಆದ್ದರಿಂದ ನಿರ್ಭೀತಿಯಿಂದ ಮುನ್ನಡೆಯಿರಿ. ನೀವು ಯಾವ ವ್ಯಕ್ತಿ ಅಥವಾ ಕಂಪನಿಯಲ್ಲಿ ಮೊದಲು ಕೆಲಸ ಮಾಡಿದ್ದೀರೋ
ಆ ಸಂಸ್ಥೆಯಿಂದ ನಿಮಗೆ ಮತ್ತೆ ಕೆಲಸದ ಆಫರ್ ಬರಬಹುದು. ವಿಶೇಷವಾಗಿ ರಿಟೈರ್ಡ್ ಆದವರಿಗೆ ನೀವು ನಿಮಗೆ ಈಗಿರುವ ಕೆಲಸದಲ್ಲಿ ಸಂತೋಷವಾಗಿರುವಿರಿ, ಆದರೂ ಆಫರ್ ಬಗ್ಗೆ ವಿಚಾರ ಮಾಡಬಹುದು. ಗಮನದಲ್ಲಿ ಇಟ್ಟುಕೊಳ್ಳಿ, ಇಂದು ಯಾವುದೇ ಕೆಲಸವನ್ನು ಮಾಡುವಾಗ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ, ಇಲ್ಲದಿದ್ದರೆ ನಿಮಗೆ ಪೆಟ್ಟಾಗಬಹುದು. ಯಾವುದಾದರೂ ದುರ್ಘಟನೆ ನಡೆಯುವಂತಹ ಸಂಭವವಿರುವ ಸಮಯ ಈಗ ನಡೆಯುತ್ತಿದೆ. ಆದಷ್ಟು ಸಮಾಧಾನದಿಂದ ಸಾವಧಾನವನ್ನು ತೋರಿಸಿ ಅದರಿಂದ ನಿಮ್ಮನ್ನು ನೀವು ಪೆಟ್ಟಾಗದಂತೆ ತಡೆಯಬಹುದು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಯಾವುದೇ ಕೆಲಸ ಮಾಡಿದರೂ ಗಮನವಿಟ್ಟು ಮಾಡಿ ಹಾಗೂ ನಿಮ್ಮನ್ನು ನೀವು ವಿದ್ಯುತ್ ಅಥವಾ ರಸ್ತೆ ಅಪಘಾತದಿಂದ ದೂರವಿರಿಸಿ. ತುಲಾರಾಶಿ, ನಿಮ್ಮ ನಿಯಂತ್ರಣದಿಂದ ಹೊರಗಿರುವ ಸ್ಥಿತಿಯನ್ನು ಸರಿ ಮಾಡುವ ಅವಶ್ಯಕತೆ ಇಲ್ಲ. ಅದನ್ನು ಸರಿ ಮಾಡಲು ಹೋದರೆ ಸ್ಥಿತಿ ಇನ್ನಷ್ಟು ಹಾಳಾಗಬಹುದು. ಕೆಲವು ಕಷ್ಟಗಳನ್ನು ಎದುರಿಸಿದ ನಂತರ ನಿಮಗೆ ಸಫಲತೆ ಖಂಡಿತವಾಗಿ ಸಿಗುತ್ತದೆ. ಧೈರ್ಯ ಹಾಗೂ ಸಾಹಸವನ್ನು ಹಾಗೆಯೇ ಇಟ್ಟುಕೊಳ್ಳಿ. ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಬಾಂಧವ್ಯದಲ್ಲಿ ಮತ್ತು ತುಂಬಾ ಸ್ವಾತಂತ್ರ್ಯತೆ ಬೇಕು. ಉಸಿರು ಕಟ್ಟುವ ವಾತಾವರಣದಿಂದ ಹೊರಗೆ ಬನ್ನಿ. ಇದಕ್ಕಾಗಿ ನಿಮಗೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕಾಗುತ್ತದೆ. ಇದರಿಂದ ಸಂಬಂಧವು ಸುವಾಸನೆಯಿಂದ ಕೂಡಿರುವಂತೆ ಆಗುತ್ತದೆ. ಇಂದು ನೀವು ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವಿರಿ. ಇದರಿಂದ ನೀವೊಬ್ಬರೇ ಸಂತೋಷ ಪಡುವುದಿಲ್ಲ, ಜೊತೆಗೆ ನಿಮ್ಮ ಸಹಯೋಗಿಗಳ ಮಧ್ಯೆ ಉತ್ತಮವಾದ ಅನುಭವದ ಲಾಭ ಪಡೆಯಿರಿ. ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಸಿಗುವ ಸನ್ಮಾನ ನಿಮಗೆ ಆ ಸಮಾಜದಲ್ಲಿ ಪ್ರಸಿದ್ಧಿ ತರುತ್ತದೆ. ವಿದೇಶಕ್ಕೆ ಹೋಗುವ ಸರಿಯಾದ ರಸ್ತೆಯನ್ನು ನೀವು ಆರಿಸಿಕೊಳ್ಳಿ. ಇದು ನಿಮ್ಮ ವ್ಯಾಪಾರದ ಸಫಲ ಯಾತ್ರೆಯಾಗಿದೆ. ನೀವು ಯಾವುದಾದರೂ ವಿದೇಶಿಯರೊಡನೆ ಸಂಬಂಧ ಬೆಳೆಸಬಹುದು ಮತ್ತು ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಬಂಡವಾಳ ಹೂಡುವ ಸಂಭವವಿದೆ. ನೀವು ಒಳ್ಳೆಯ ಆರೋಗ್ಯಕ್ಕೆ ವ್ಯಾಯಾಮ ಹಾಗೂ ಎಕ್ಸರ್ಸೈಸ್ ಮಾಡಿ. ನೀವು ಎಕ್ಸರ್ಸೈಸ್ ಅನ್ನು ಬಿಟ್ಟರೆ ನೀವು ಮೊದಲಿನಂತೆ ಆಗುವಿರಿ. ನೀವು ನಿಮ್ಮ ಜೀವನ ಶೈಲಿಯನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡರೆ ನಿಮ್ಮ ಆರೋಗ್ಯ ಇನ್ನಷ್ಟು ಗಟ್ಟಿಗೊಳ್ಳುವುದು ಹಾಗೂ ಡಾಕ್ಟರ್ ಹತ್ತಿರ ಹೋಗುವುದು ಕಡಿಮೆಯಾಗುವುದು. ವೃಶ್ಚಿಕ ರಾಶಿ, ಇಂದು ನೀವು ನಿಮ್ಮ ಪ್ರಿಯ ಜನರ ಸೇವೆಗೆ ಹಾಜರಾಗಿ ಇರಲು ಬಯಸುತ್ತೀರಾ. ಇಂದು ಎಷ್ಟು ಆಗುತ್ತದೆಯೋ ಅಷ್ಟು ನಮ್ರತೆಯಿಂದ ಇರಲು ಪ್ರಯತ್ನಿಸಿ. ನಿಮ್ಮ ಪ್ರಿಯ ಜನರ ಜೊತೆ ಪೂರ್ತಿ ಪ್ರೀತಿಯಿಂದ ವರ್ತಿಸಿ. ಅವರು ನಿಮ್ಮ ಈ ವ್ಯವಹಾರಕ್ಕೆ ಧನ್ಯವಾದಗಳನ್ನು ಹೇಳುವರು. ಇಂದು ನಿಮಗೆ ಅನಿಸುತ್ತದೆ, ಇಂದು ನೀವು ಏನೇ ಮಾಡಿದರೂ ಭವಿಷ್ಯದಲ್ಲಿ ನಿಮಗೆ ಅದರ ಲಾಭ ಖಂಡಿತವಾಗಿ ಸಿಗುತ್ತದೆ. ಇಂದು ನಿಮಗೆ ಮುಖ್ಯವಾದ ವ್ಯಕ್ತಿಯ ಜೊತೆ ಸೇರುವ ಸಂಕೇತವಿದೆ. ಹೊರಗೆ ಬಂದು ಸಾಮಾಜಿಕವಾಗಿ ಬೆರೆಯಿರಿ. ನಿಮ್ಮ ಆಂತರ್ಯವನ್ನು ದೊಡ್ಡದಾಗಿ ಇಟ್ಟುಕೊಳ್ಳಿ. ನಿಮ್ಮ ಪಾರ್ಟ್ನರ್ ಅಕ್ಕಪಕ್ಕ ಇರಬಹುದು. ಅವರ ಜೊತೆ ಹೊಸ ಸಂಬಂಧದ ಸಂಭವವಿದೆ. ನೀವೇನಾದರೂ ಹೊಸ ಕೆಲಸವನ್ನು ಶುರು ಮಾಡುತ್ತಿದ್ದರೆ ಆಗ ನಿಮಗೆ ನಿಮ್ಮ ಸಹಕರ್ಮಿಯು ವಿರೋಧವನ್ನು ಉಂಟು ಮಾಡುತ್ತಾರೆ. ನಿಮ್ಮ ಕಡೆಯಿಂದ ನಿಮ್ಮ ಪಕ್ಷದಲ್ಲಿ ಇದ್ದು ಎಲ್ಲರಿಗೂ ಬುದ್ಧಿ ಹೇಳಲು ಪೂರ್ತಿ ಪ್ರಯಾಸವನ್ನು ಮಾಡಿ. ನಿಧಾನವಾಗಿ ಎಲ್ಲರೂ ನಿಮ್ಮ ಪಕ್ಷದ ಕಡೆ ಬರುತ್ತಾರೆ. ಇಂದಿನ ನಿಮ್ಮ ಪ್ರಯತ್ನವು ಭವಿಷ್ಯದಲ್ಲಿ ವಿಶೇಷವಾದ ಫಲವನ್ನು ನೀಡುತ್ತದೆ. ಬಿಸಿನೆಸ್ ಪ್ರೊಫೆಷನಲ್ಸ್ ಸುಲಭವಾಗಿ ತಮ್ಮ ಗುರಿಯನ್ನು ಮುಟ್ಟುವರು. ಇಲ್ಲಿ ನಾವು ಬಿಸಿನೆಸ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಯಾವುದಾದರೂ ಕೋರ್ಸ್ ಮಾಡಿಕೊಳ್ಳುವ ಅವಕಾಶವಿದೆ. ಇದಕ್ಕಾಗಿ ಇಂದು ಮಾಡುವ ಖರ್ಚು ನಾಳೆ ಲಾಭವನ್ನು ನೀಡುವುದು. ನಿಮ್ಮ ಕರಿಯರ್ಗೆ ಹೊಸ ಆಯಾಮವನ್ನು ನೀಡಲು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗುವುದು. ಆದರೆ ಭವಿಷ್ಯದಲ್ಲಿ ನಿಮಗೆ ಇದರ ಲಾಭ ಸಿಕ್ಕಾಗ ನಿಮಗೆ ಅನ್ನಿಸುವುದು ನೀವು ಎಂಥ ಬುದ್ಧಿವಂತಿಕೆ ಕೆಲಸ ಮಾಡಿರುವಿರಿ ಎಂದು. ಇಂದು ನೀವು ಸ್ವಲ್ಪ ವಿಚಲಿತರಾಗುವಿರಿ. ಶಾಂತಿಯಿಂದ ಕೆಲಸವನ್ನು ತೆಗೆದುಕೊಳ್ಳಿ ಮತ್ತು ಇದರ ಕಾರಣವನ್ನು ಹುಡುಕಿ ಹಾಗೂ ಇದರ ಆಧಾರದ ಮೇಲೆಯೇ ಯಾವುದಾದರೂ ಪರಿಹಾರ ಕಂಡುಹಿಡಿಯಿರಿ. ಧನುರಾಶಿ, ಇಂದು ನಿಮಗಾಗಿ ಯಾರಾದರೂ ಒಂದು ಸಂತೋಷಕರ ಸಮಾಚಾರವನ್ನು ತರುವರು ಹಾಗೂ ನಿಮಗೆ ಅವರ ಮೇಲೆ ಗರ್ವವಾಗುತ್ತದೆ. ಸಂತೋಷದ ಉತ್ಸವ ಆಚರಿಸುವ ಸಮಯ, ಏಕೆಂದರೆ ನಿಮ್ಮ ಯಾವುದಾದರೂ ಹತ್ತಿರದವರು ಏನಾದರೂ ವಿಶೇಷವನ್ನು ಪಡೆದುಕೊಳ್ಳಬಹುದು. ಅವರಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಿ ಹಾಗೂ ಶಾಬಾಸ್ಗಿರಿ ಕೊಡಲು ಮರೆಯಬೇಡಿ. ಇಂದಿನ ದಿನ ನಿಮಗೆ ನಿಮ್ಮ ರೊಮ್ಯಾಂಟಿಕ್ ಜೀವನದಲ್ಲಿ ಮಹತ್ವಪೂರ್ಣ ಪಾಠವನ್ನು ಕಲಿಸುತ್ತದೆ. ನೀವು ಅನುಭವಿಸುತ್ತೀರಿ, ಇದು ಬರೀ ಹೊರಗಿನ ಆಕರ್ಷಣೆ ಮಾತ್ರ ಎಂದು. ಎರಡು ಜೀವವು ತುಂಬಾ ಸಮಯ ಒಟ್ಟಿಗೆ ಇರಲು ಆಗುವುದಿಲ್ಲ. ಆದ್ದರಿಂದ ಪ್ರೀತಿಗೆ ಮೊದಲೇ ಅದರ ಬಗ್ಗೆ ತಿಳಿದುಕೊಳ್ಳಬೇಕು. ನೀವೇನಾದರೂ ಯಾರ ಜೊತೆಗಾದರೂ ಕಾಂಪಿಟೇಷನ್ ನಲ್ಲಿದ್ದರೆ ಆಗ ಅದರ ಪೂರ್ತಿ ತಯಾರಿಯನ್ನು ನೀವು ಮಾಡಿರಿ. ನಿಮ್ಮ ಕೆಲಸವನ್ನು ಪೂರ್ತಿ ಮಾಡಿ. ನಿಮ್ಮ ಸ್ಥಿತಿಯು ಕೆಟ್ಟದಾಗಲು ಯಾವ ಕಾರಣವೂ ಇಲ್ಲ, ಏಕೆಂದರೆ ನಿಮ್ಮ ತಯಾರಿಯನ್ನು ಪೂರ್ತಿ ಮಾಡಿ. ನೀವು ಪರಿವಾರದ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಚಿಂತಿತರಾಗಿರಿ. ಹೆಚ್ಚು ಹಿಡಿತವಿಲ್ಲದೆ ಖರ್ಚು ಮಾಡುವುದರಿಂದ ಟೆನ್ಷನ್ಗೆ ಸಿಲುಕುವಿರಿ. ಒಂದು ಸಲ ಬಿಡುವು ಮಾಡಿಕೊಂಡು ನಿಮ್ಮ ಖರ್ಚು ವೆಚ್ಚದ ಲೆಕ್ಕಾಚಾರ ಮಾಡಿ. ಯಾರಾದರೂ ಆರ್ಥಿಕ ಸಲಹೆಗಾರನಿಂದ ಸಲಹೆ ಪಡೆದುಕೊಳ್ಳಿ. ಇಂದು ನೀವು ರಸ್ತೆಯ ದುರ್ಘಟನೆಗಳಿಂದ ತಪ್ಪಿಸಿಕೊಳ್ಳಬೇಕು. ನೀವೇನಾದರೂ ಮೋಟಾರು ಸೈಕಲ್ ಚಾಲಕರಾದರೆ ಹೆಚ್ಚು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ವಾಹನವನ್ನು ಓಡಿಸುವ ಸಮಯದಲ್ಲಿ ಹೆಲ್ಮೆಟ್ ಅನ್ನು ಉಪಯೋಗಿಸಿ ಅಥವಾ ಸಮಾಧಾನದಿಂದ ವಾಹನವನ್ನು ಓಡಿಸಿ. ನೀವು ಬುದ್ಧಿವಂತರಾದರೆ ರಸ್ತೆಯಲ್ಲಿ ಆಗುವ ದುರ್ಘಟನೆಯಿಂದ ತಪ್ಪಿಸಿಕೊಳ್ಳಬಹುದು.
ಇದು ನಿಮ್ಮ ಮೇಲೆ ನಿಂತಿದೆ. ಮಕರ ರಾಶಿ, ಮನೆಯಲ್ಲಿ ತುಂಬಿರುವಂತಹ ದುಃಖ ನಿಮ್ಮ ಚಿಂತೆಯ ಕಾರಣವಾಗಬಹುದು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ತಪ್ಪು ಯಾರಿಂದ ನಡೆದಿದೆ ಮತ್ತು ಏಕೆ ನಡೆದಿದೆ? ನಿಮ್ಮ ಕಡೆಯಿಂದ ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಕೋಪದಿಂದ ನಿಮ್ಮ ಸಂಬಂಧಗಳು ಹಾಳಾಗಬಹುದು. ನಿಮ್ಮ ಗಮನವನ್ನು ನಿಮ್ಮ ಸ್ನೇಹಿತರು ಹಾಗೂ ನೆಂಟರೊಡನೆ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವುದರಲ್ಲಿ ಇರಿಸಿ. ರೊಮ್ಯಾನ್ಸ್ನಿಂದ ತುಂಬಿದ ಇಂದಿನ ದಿನ ವಿಶೇಷವಾಗಿದೆ. ಈ ದಿನಗಳಲ್ಲಿ ನೀವಿಬ್ಬರು ರೊಮ್ಯಾಂಟಿಕ್ ಮೂಡ್ನಲ್ಲಿ ಇದ್ದೀರಿ. ಇಂದಿನ ದಿನ ನಿಮ್ಮ ಸಂಗಾತಿಗೆ ಊಟವನ್ನು ಕೊಡಿಸಿ. ಇಂದಿನ ದಿನ ನೀವು ಯಾವುದೇ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸುವಿರಿ ಅಥವಾ ವಿಚಾರಗೋಷ್ಠಿಗೆ ಸಂಬಂಧಿಸಿದಂತೆ ಅಧ್ಯಕ್ಷತೆ ವಹಿಸುವಿರಿ. ಈ ಸಮಯ ನಿಮ್ಮ ಭವಿಷ್ಯದಲ್ಲಿ ಸಕಾರಾತ್ಮಕವಾಗಿರುವಿರಿ. ನಿಮ್ಮ ವ್ಯಾವಹಾರಿಕ ಕಾರ್ಡನ್ನು ನಿಮ್ಮ ಬಳಿ ಇಡಿ ಅಥವಾ ಅವನ್ನು ಬೇರೆಯವರಿಗೆ ಕೊಡಲು ಹಿಂಜರಿಯದಿರಿ. ಮುಂದಿನ ದಿನಗಳಲ್ಲಿ ಕೆಲವು ರೋಮಾಂಚಕಾರಿಯಾದ ಸಂಪರ್ಕಗಳು ನಿಮ್ಮೊಡನೆ ಇರುವುದು. ಇಂದು ನಿಮಗೆ ರೂಪಾಯಿಯ ಚಿಂತೆ ಕಾಡಬಹುದು, ಆದರೆ ನೀವು ಇದರಿಂದ ಹೊರಗೆ ಬರುವಿರಿ. ನೀವು ಕನ್ಫ್ಯೂಸ್ ಆಗಬಹುದು, ಏನೆಂದರೆ ಹಣವನ್ನು ಉಳಿಸಬೇಕು ಅಥವಾ ಎದುರಿಗಿರುವ ಅವಶ್ಯಕತೆಯನ್ನು ಪೂರೈಸಲು ಖರ್ಚು ಮಾಡಬೇಕು ಎಂದು. ಇದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿಟ್ಟುಕೊಳ್ಳಬೇಕು. ನಿಮಗೆ ಶೀತದಂತಹ ಸಮಸ್ಯೆಗಳು ಉಂಟಾಗಬಹುದು. ಆಲ್ಕೋಹಾಲ್ ಬೇವರೇಜ್ ಹಾಗೂ ಧೂಮಪಾನದಂತಹ ಸಮಸ್ಯೆಗಳಿಂದ ದೂರವಿರಿ. ನಿಮಗೆ ಜ್ವರ ಎಂದು ತಿಳಿದರೆ ನೀವು ವಿಶ್ರಾಂತಿಯಿಂದ ಇದ್ದು ಅದನ್ನು ದೂರವಿರಿಸಲು ಪ್ರಯತ್ನಿಸಿ. ಕುಂಭರಾಶಿ, ಇಂದು ನಿಮ್ಮ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಯಾವುದಾದರೂ ಸಂತೋಷದ ಉತ್ಸವವನ್ನು ಆಚರಿಸುವಿರಿ. ಇಲ್ಲವಾದರೆ ಎಲ್ಲಾದರೂ ಹೊರಗೆ ಸುತ್ತಲೂ ಹೋಗುವಿರಿ. ಜೊತೆಯಲ್ಲಿ ಕಳೆದಂತಹ ಈ ಕ್ಷಣಗಳು ಯಾವಾಗಲೂ ಸಿಹಿ ನೆನಪಿನ ರೂಪದಲ್ಲಿ ನಿಮ್ಮ ಜೊತೆಯಲ್ಲಿ ಇರುತ್ತವೆ. ಆದ್ದರಿಂದ ನೀವು ಇಂದು ಚೆನ್ನಾಗಿ ಮಜಾ ಮಾಡಿ. ನಿಮ್ಮ ಸಂಬಂಧದ ಬಗ್ಗೆ ಆಳವಾಗಿ ಯೋಚಿಸಿ ನಿಮ್ಮ ಸಂಗಾತಿಯ ಆಯ್ಕೆ ಮಾಡಿ. ಬಹಳ ಸಮಯದವರೆಗೆ ನಿಮಗೆ ಖುಷಿಯಾಗಿಡುವವರನ್ನು ಆಯ್ಕೆ ಮಾಡಿ. ಶುರುವಿನಲ್ಲಿ ಆಕರ್ಷಕವೆನಿಸುವ ವ್ಯಕ್ತಿಯು ನಿಮಗೆ ನೀಡಬೇಕಾದ ಮಹತ್ವವನ್ನು ನೀಡದವರನ್ನು ನಿಮ್ಮಿಂದ ದೂರವಿಡಿ. ಅದರಿಂದ ನಿಮಗೆ ಒಳ್ಳೆಯದು. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಉತ್ಪ್ರೇಕ್ಷೆಯ ಭಾವವಿರುವುದಾದರೆ ಆಗ ನಿಮ್ಮ ಅಧಿಕಾರಿಗಳೊಡನೆ ಚರ್ಚಿಸಿ. ಅವರು ನಿಮಗೆ ಒಳ್ಳೆಯ ಮಾರ್ಗದರ್ಶಕರಾಗಬಲ್ಲರು. ನೀವು ಶಾಂತಿಯನ್ನು ಕಾಪಾಡಿಕೊಂಡು ನಿಮ್ಮ ಗುರಿಗೆ ಪ್ರತಿಯಾಗಿ ಪ್ರಾಮಾಣಿಕರಾಗಿರುವುದರಿಂದ ಸಫಲತೆಯನ್ನು ಕಂಡುಕೊಳ್ಳುವಿರಿ. ವಿದೇಶದಲ್ಲಿ ಆಗುವ ಕೊಟ್ಟು ತೆಗೆದುಕೊಳ್ಳುವ ಕೆಲಸದಿಂದ ಒಳ್ಳೆಯ ಲಾಭ ಆಗುವ ಸಂಕೇತವಿದೆ. ವಿಶೇಷವಾಗಿ ಯಾವುದಾದರೂ ವಿದೇಶಿ ಪಾರ್ಟಿಯೊಡನೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳಲು ಯೋಚಿಸುತ್ತಿದ್ದರೆ ಮಾತನಾಡಲು ಇದು ಒಳ್ಳೆಯ ಸಮಯ. ಯಾರು ಯಾತ್ರೆಗೆ ಹೋಗುತ್ತಿದ್ದೀರೋ ಅವರು ತಮ್ಮ ಕಾರ್ಯಕ್ರಮಗಳನ್ನು ಬದಲಾಯಿಸಬೇಕಾಗಬಹುದು, ಏಕೆಂದರೆ ಇದರಿಂದ ಅವರ ಬಿಸಿನೆಸ್ನಲ್ಲಿ ಹೊಸ ಡೆವಲಪ್ಮೆಂಟ್ಸ್ ಆಗಬಹುದು. ನೀವು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಬಹುದು. ಅದರಿಂದ ನಿಮ್ಮ ಸಂಸ್ಥೆಗೆ ಒಳ್ಳೆಯ ಲಾಭವಿದೆ. ಹೆಚ್ಚು ಒತ್ತಡದ ಕಾರಣ ನಿಮಗೆ ಅನಿಸುತ್ತದೆ ನೀವು ಹೆಚ್ಚು ಕ್ಯಾಲರಿ ತೆಗೆದುಕೊಂಡಿದ್ದೀರಿ ಎಂದು. ಈ ತೊಂದರೆಯಿಂದ ನೀವು ದೂರವಿರಲು ಹೆಚ್ಚು ವ್ಯಾಯಾಮ ಮಾಡಿರಿ. ನೀವು ಬೆಳಗ್ಗೆ ವಾಕಿಂಗ್ ಕಳೆಯಲು ಹೋಗಬಹುದು ಅಥವಾ ಟ್ರೇಡ್ ಮಿಲ್ನಲ್ಲಿ 5 ನಿಮಿಷ ಹೆಚ್ಚು ಓಡಾಡಬಹುದು. ಏನಾದರೂ ಮಾಡಿ ನೀವು ಮತ್ತೆ ನಿಮ್ಮ ದಾರಿಗೆ ಬಂದು ಬಿಡಿ. ಮೀನರಾಶಿ, ಇಂದು ನೀವು ಯಾರೊಡನೆ ಸಮಯ ಕಳೆಯಬೇಕು ಎಂದರೆ ತುಂಬಾ ಸಮಯಗಳಿಂದ ನಿಮ್ಮೊಡನೆ ಸ್ವಲ್ಪ ಸಮಯ ಕಳೆಯಲು ಇಷ್ಟಪಡುವಂತಹ ಜನರ ಜೊತೆ ಇರಬೇಕು. ನಿಮ್ಮ ಸ್ನೇಹಿತರನ್ನು ಭೇಟಿಯಾಗಿ ಅಥವಾ ನಿಮ್ಮ ಪರಿವಾರದವರ ಜೊತೆ ಸ್ವಲ್ಪ ಸಮಯ ಕಳೆಯಿರಿ. ಅವರ ಜೊತೆ ಸಮಯ ಕಳೆಯುವುದರಿಂದ ನಿಮಗೆ ತುಂಬಾ ಸಂತೋಷ ಸಿಗುತ್ತದೆ ಹಾಗೂ ಇಂದು ನಿಮಗೆ ತಿಳಿಯುತ್ತದೆ ನಿಮ್ಮ ಪರಿವಾರದವರು ನಿಮ್ಮ ಜೀವನದಲ್ಲಿ ಎಷ್ಟು ಮಹತ್ವವನ್ನು ಪಡೆದಿದ್ದಾರೆ ಎಂದು. ಇಂದಿನ ದಿನ ರೋಮಾನ್ಸ್ನಿಂದ ತುಂಬಿದೆ. ಈ ಅವಕಾಶವನ್ನು ಪ್ರೀತಿಯಿಂದ ತುಂಬಿಸಿಕೊಂಡು ಜೀವನ ಮಾಡಬೇಕು. ಅವಿವಾಹಿತರು ಸಾವಧಾನವಾಗಿರಿ. ದೂರದಿಂದಲೇ ನಿಮ್ಮನ್ನು ಒಬ್ಬರು ಉತ್ಸಾಹಿತರನ್ನಾಗಿ ಮಾಡುತ್ತಾರೆ. ವ್ಯಾಪಾರದ ಪ್ರಬಂಧಗಳಿಗೆ ಇಂದಿನ ದಿನ ಶುಭವಾಗಿದೆ. ನಿಮಗೆ ಕಂಪನಿಯಲ್ಲಿ ಚೆನ್ನಾಗಿರುವ ಪದವಿಯು ಶೀಘ್ರವಾಗಿ ಸಿಗುತ್ತದೆ. ಇದರ ಜೊತೆ ಉತ್ತರದಾಯಿತ್ವವು ಮತ್ತು ಕೆಲಸದ ಭಾರಕ್ಕೆ ತಯಾರಾಗಿರಿ. ಇಂದು ನಿಮಗೆ ಸರಿಯಾದ ಸಂಭಾಷಣೆಯ ಕಲೆಯ ಲಾಭವು ನಿಮಗೆ ಸಿಗುತ್ತದೆ. ನಿಮಗೆ ಸರಿಯಾದ ಆರೋಗ್ಯಕ್ಕೆ ನಿಮ್ಮ ಮನಸ್ಸಿನ ಕೆಲಸಕ್ಕೆ ಏನಾದರೂ ಮಾಡಬೇಕಾಗಿದೆ. ಮನೆಯನ್ನು ಅಲಂಕರಿಸಿದಂತೆ ಆಗುವುದು ಅಥವಾ ಮನೆ ಹೊಸದಂತೆ ಅನ್ನಿಸುವುದು. ಇದಕ್ಕೆ ಇದು ಸರಿಯಾದ ಸಮಯ. ಈಗಲೇ ಖರೀದಿಸಿ ಬಿಡಿ. ಮನೆಯ ಅಲಂಕಾರಕ್ಕೆ ಒಳ್ಳೊಳ್ಳೆಯ ವಸ್ತುಗಳನ್ನು ನೋಡಿ ಹಾಗೂ ನಿಮ್ಮಿಷ್ಟದ ಪ್ರಕಾರ ಖರೀದಿಸಿ. ಇದರಿಂದ ನಿಮಗೆ ಮನೆಯಲ್ಲಿ ತಾಜಾತನದ ಅನುಭವವಾಗುವುದು. ಆದರೆ ಖರ್ಚಿನ ವಿಷಯದಲ್ಲಿ ಹೆಚ್ಚು ಖರ್ಚು ಮಾಡುವುದರಿಂದ ಹಣದ ಕೊರತೆಯು ಕಾಣಿಸಬಹುದು. ಮಧುಮೇಹ ಆವರಿಸಿರುವ ವ್ಯಕ್ತಿಯು ಇಂದು ತನ್ನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವ ಅವಶ್ಯಕತೆ ಇದೆ. ಈಗ ನೀವು ನಂಬುವ ಸಮಯ ಬಂದಿದೆ. ಏನೆಂದರೆ ತುಂಬ ದಿನಗಳಿಂದ ನಡೆದು ಬರುತ್ತಿರುವ ಕಾಯಿಲೆ ಬೇರೆ ಕಾಯಿಲೆಗಳನ್ನು ಹುಟ್ಟು ಹಾಕಬಲ್ಲದು ಎಂದು ನೀವು ಒಪ್ಪಿಕೊಳ್ಳಬೇಕು. ಆದ್ದರಿಂದ ನೀವು ನಿಮ್ಮನ್ನು ಒತ್ತಡ ರಹಿತರಾಗಿ ಇರಿಸಿ
ಕೆಲಸ ಮಾಡುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಜೊತೆಗೆ ಊಟ ಹಾಗೂ ಕುಡಿಯುವುದರ ಬಗ್ಗೆ ಗಮನ ಹರಿಸಿ.